ಯಾರಲ್ಲಿ ಬೇಕಾದ್ರೂ ಕೇಳ್ತೇವೆ. ನಮ್ಮ ಜೀವನವೇ ಒಂದು ಪ್ರಶ್ನಾತೀತ. ನನ್ನದಲ್ಲ, ಉಳಿದವರನ್ನು ಪ್ರಶ್ನಿಸ್ತೇವೆ. ಈಗ ವಿಶ್ವಾಮಿತ್ರ ಅವನ ಗುರು ಯಾರು ಅದು ಗೊತ್ತಿಲ್ಲ. ಗುರು ಇಲ್ಲದೆ ಪೌರೋಹಿತ್ಯ ಮಾಡ್ಲಿಕ್ಕೆ ಆಗ್ತದ? ಮಾಡ್ಲಿಕ್ಕೆ ಹೊರಟಿದ್ದಾರೆ ತಪಸ್ಸಾಧನೆಯಿಂದ. ಇರ್ಲಿ, ಇನ್ನೊಂದು ಮಾತು ಹೇಳ್ತೇವೆ. ಒಂದು ಮಾತುಂಟು, ಯಾವುದು? ಕ್ಷಾತ್ರಯೋ ಯಾಜಕೋ ಯಸ್ಯ ಚಂಡಾಲಸ್ಯ ವಿಶೇಷ. ವಿಶೇಷ ಅಂದ್ರೆ ಏನು? ಏನು? ಬ್ರಾಹ್ಮಣನಾದವನಿಗೆ ಷಟ್ಕರ್ಮವನ್ನು ಆಚರಿಸುವಂತಹ ಅರ್ಹತೆ ಉಂಟು. ಯಾವುದೆಲ್ಲ ಅಗತ್ಯ ಉಂಟ? ಈಗ ಅದು ಹೀಗೆ ಬೇಡದ್ದೆಲ್ಲ ತಲೆಗೆ ಹೋಗ್ತದೆ, ಬೇಕಾದ್ದು ಒಂದು ಹೋಗುದಿಲ್ಲ. ಷಟ್ಕರ್ಮವನ್ನು ಆಚರಿಸುವಂತಹ ಅರ್ಹತೆ ಯೋಗ್ಯತೆ ಇರುವುದು ಬ್ರಾಹ್ಮಣನಿಗೆ. ಈಗ ಯಾಗವನ್ನು ಮಾಡಿಸುವ ಬ್ರಾಹ್ಮಣ ಯಾರು? ಯಾರು ಯಾರು ಹೇಳಿ? ವಿಶ್ವಾಮಿತ್ರ. ವಿಶ್ವಾಮಿತ್ರ ಮಾಡುದು ಅದು ಹೇಳಿದೆಲ್ಲ. ಅವ ಬ್ರಾಹ್ಮಣನ ಅಲ್ಲ. ದಿಗ್ಬಲಂ ಕ್ಷಾತ್ರೇಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಫಲಂ 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 ಅಲ್ಲ, ಬಲಂ ಬಲಂ ಎನ್ನುವ ಹಾಗೆ ಕ್ಷಾತ್ರ ತೇಜಕ್ಕೆ ಧಿಕ್ಕಾರವನ್ನು ಮಾಡಿದ. ಇದ್ದ ಜಾತಿ ಹೋಯಿತು, ಹೊಸ ಜಾತಿ ಸಿಗಲಿಲ್ಲ. ವರ್ಣ ಸಾಂಕರ್ಯಕ್ಕೆ ಒಳಪಟ್ಟವ. ಹೆಚ್ಚು ಹೇಳ್ಯ ವರ್ಣ ಪಲ್ಲಟಕ್ಕೆ ಮೊದಲ ಪುಟ ಬರ್ದದ್ದು ಅವನೇ. ಕೊನೆ ಪುಟವನ್ನು ಮುಕ್ತಾಯ ಮಾಡಿದ್ಯಾರು? ಅದು ಅಗತ್ಯ ಉಂಟ ಇಲ್ಲಿ? ಬರ್ದವ ಅವ ಅಂತ ಹೇಳಿದ್ದು ವರ್ಣವನ್ನು ಪಲ್ಲಟಗೊಳಿಸಬಹುದು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವ. ಸರಿ. ಕ್ಷಾತ್ರೇಯನಾದವ ಯಾವ ಕಾಲಕ್ಕೂ ಅವ ಬ್ರಾಹ್ಮಣನಾಗುವುದಕ್ಕೆ ಸಾಧ್ಯ ಇಲ್ಲ. ಈಗ ನವಿಲು ಗರಿಬಿಚ್ಚಿ ಕುಣಿಯುತ್ತದೆ ಅಂತ ಕೆಂಬೂತ ಕುಣಿದ್ರೆ ಅದು ನವಿಲಾಗ್ತದ? ನವಿಲು ಯಾವತ್ತು ಕುಣಿದಿಲ್ಲ. ಯಾರೋ ಪದ್ಯ ಬರೆಯುವವರು ನವಿಲು ಕುಣಿಯುತ್ತಿದೆ ಅಂತ ಬರೆದಿದ್ದಾರೆ. ಪದ್ಯ ಬರೆದವರು ನಿನ್ನ ಕುಟುಂಬಿಕರ? ಹೌದಲ್ಲ? ಹೇಳಿದ್ ರೂಢಿಯ ಉದಾಹರಣೆಗೆ ಹೇಳಿದ್ದು ಆಯ್ತಾ. ಈಗ ಅವನ ವಿಷಯ ಬಿಡುವ. ಬ್ರಾಹ್ಮಣನಾದವನಿಗೆ ಕ್ಷಾತ್ರೇಯನಾದವನಿಗೆ ತ್ರಿಕರ್ಮ. ಇಲ್ಲಿ ಕ್ಷಾತ್ರೇಯ ಯಾರಪ್ಪ? ಯಾರು? ಅಯೋಧ್ಯ ಅರಸ. ಅರಸ ಹೇಗಾಗುವುದು? ಅಲ್ವಾ? ವಸಿಷ್ಠರ ಶಾಪದಿಂದ ಚಂಡಾಲ ಆಗ್ಲಿಲ್ವಾ? ಮೂಲತಃ ಅರಸನೇ ಅಲ್ವಾ? ಮೂಲತಃ ಅರಸ ಇರ್ಲಿ, ಈಗದ ಜಾತಿ ಯಾವುದು ಎನ್ನುವುದು ಪ್ರಶ್ನೆ. ಮೈ ಕೈ ಕಪ್ಪಾದ ಮಾತ್ರಕ್ಕೆ ಚಾಂಡಾಲನ್ನು ಕರೆಯುವುದು ಸರಿ? ಒಮ್ಮೆ ಸುಮ್ಮನೆ ಕೂತ್ಕೊಳ್ಳ. ನಮಗೆ ಬೇಕಾದ ಹಾಗೆ ಹೇಳಿಕೊಂಡು ಹೋದ್ರೆ ಆಗುವುದಿಲ್ಲ. ಎಷ್ಟು ಮಂದಿಗೆಲ್ಲ ಮೈ ಕಪ್ಪು ಇರ್ತದೆ? ನನ್ನ ವಿಷಯ ಬೇಡ, ನನ್ನ ವಿಷಯ ನೋಡು. ಭಸ್ಮ ಬಂದಿದ್ದೇನೆ, ಅದರಿಂದ ಚೂರು ಬಿಳಿ ಉಂಟು. ನನ್ನದು ವಿಷಯ ವಿಮರ್ಶೆಗಿರುವಂತದ್ದಲ್ಲ. ಹೇಳುವುದು ಒಬ್ಬ ಕ್ಷಾತ್ರೇಯ, ಅದು ಪೂರ್ತಿ ಅಲ್ಲ, ಅರೆ ಕ್ಷಾತ್ರೇಯ ಮಾಡಿಸುವ ಯಾಗ. ಒಬ್ಬ ಚಾಂಡಾಲ ಅದಕ್ಕೆ ಯಜಮಾನ್ಯವನ್ನು ಸ್ವೀಕರಿಸಿದ್ದಾನೆ. ಇದು ಹೇಗಾಯ್ತು ಗೊತ್ತಾ? ಒಂಟೆಗಳ ಮದುವೆಗೆ ಶ್ವಾನಗಳ ನಂಟರು ಕುಂಟಗಾರ್ಧ ಮನಗಾಯನೋ. ಆಹೋ ರೂಪಂ ಆಹೋ ರಾಗಂ. ರೂಪಂ ನಿನ್ನದು, ನನ್ನದು ರೂಪ ಎಂತದು. ಅದಕ್ಕೆ ಏನು ಅವರಿಗೆ ಕುಲ ಇಲ್ಲ ಅಂತ ಹೇಳ್ತಿರಲ್ಲ? ಕುಲ ಕುಲವೆಂದು ಹೊಡೆದಾಡದಿರಿ. ಕುಲ ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಕೆಸರನ್ನು ಪುಟ್ಟಲು ಅದು ತಂದು ವಿಸರ್ಜನಾಭನಿಗೆ ಅರ್ಪಿಸಲಿಲ್ಲವೇ? ನಿಮ್ಮ ಕುಲದ ನೆಲೆಯೇನಾದ್ರೂ ಬಲ್ಲಿರ? ನನ್ನ ಕುಲ ಇಲ್ಲಿ ಅಗತ್ಯ ಉಂಟಾ? ಮೊದಲು ನಿನ್ನ ಗುರುವಿನ ಕುಲ ತಿಳ್ಕೊಳ್ಳ, ಗುರುದವರ ಕುಲವನ್ನು ಕೇಳುವುದಕ್ಕೆ. ಈ ಯಾಗಕ್ಕೆ ಸವಿರ್ಭೋಜನ ಮಾಡುವುದಕ್ಕೆ ದೇವತೆಗಳು ಬರ್ತಾರ? ವೇದಜ್ಞರಾದಂತಹ ಬ್ರಾಹ್ಮಣರು ಇದನ್ನು ಒಪ್ಪುತ್ತಾರ? ವೈದಿಕ ಪ್ರಕ್ರಿಯೆಗೆ ಅವನಿಗೆ ಯೋಗ್ಯತೆ ಉಂಟಾ ಎನ್ನುವುದನ್ನು ಪ್ರಶ್ನಿಸಿ ನಾನು ಕೇಳ್ತಾ ಇದ್ದೇನೆ. ಈ ಯಾಗಕ್ಕೆ ಅದನ್ನು ಸಾರ್ವಜನಿಕವಾಗಿ ಕೊಡುವಂತ ನಿಮ್ಗೆ ಆಹ್ವಾನವನ್ನು ಕೊಟ್ಟರೆ ಏನು ನಮ್ಮ ಗುರುಗಳ ಬಗ್ಗೆ ಮಾತಾಡ್ತೀರಾ? ನನ್ನನ್ನು ಸಾರ್ವಜನಿಕವಾಗಿ ಯಾರು ದೊಡ್ಡದು ಮಾಡಬೇಕು ಅಂತ ಇಲ್ಲ. ನನಗೆ ನನ್ನ ಸ್ವಸ್ವರೂಪ ಜ್ಞಾನ ಉಂಟು, ನನಗೆ ನನ್ನ ಯೋಗ್ಯತೆಯು ಗೊತ್ತುಂಟು. ಧನ್ಯವಾದಗಳು. ನೀವು ದೊಡ್ಡದು ಮಾಡಿ ನಾನು ದೊಡ್ಡದಾಗುವುದಲ್ಲ, ನೀವು ಸಣ್ಣದು ಮಾಡಿ ನಾನು ಸಣ್ಣದಾಗುವುದು. ಮತ್ತೆ ನಿನ್ನ ಗುರು ಎಂತದ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಎತ್ತರಕ್ಕೂ ಏರಿಸಬಲ್ಲರು. ಅದೇ ಅವರಿಗೆ ಮನಸ್ಸಿಗೆ ನೋವಾದ್ರೆ ಎತ್ತರದಿಂದ ಅವರು ಕೆಳವತ್ತರಲ್ಲಿ ಪ್ರಪಂಚದಲ್ಲಿ ಸಾಮರ್ಥ್ಯ ಅವರಿಗೆ ಉಂಟು. ಮತ್ತೆ ನೀನೇನು ಉದ್ದಾಗ್ಲಿಲ್ಲ? ನೀನೇನು ಉದ್ದಾಗ್ಲಿಲ್ಲ? ಉದ್ದಾಗಲಿಲ್ಲೇನು? ನಿನ್ನ ಗುರುವಿನ ಸಾಮರ್ಥ್ಯದಿಂದ ಮಾಡ್ಲಿ ಉದ್ದ? ಸಮಯ ಬಂದಾಗ ಅದೇನೋ ಪ್ರಶ್ನೆ. ಇನ್ನು ಸಮಯ ನಿನಗೆ ಒಮ್ಮೆಲೆ ಬರುವುದು. ಮರಕಾಲಕ್ಕೆ ನಡೆದು ಉದ್ದ ಮರಕ ಅಷ್ಟೇ ಮಾಡ್ಬೇಕಷ್ಟೇ, ಅಷ್ಟೇ ಮಾಡ್ಬೇಕು. ನೀನು ದೊಡ್ಡದು, ನಿನ್ನ ಗುರು ಎಂತ ದೊಡ್ಡದು, ನೀನೆಂತ ದೊಡ್ಡದು. ಅವರಿಗೆಲ್ಲ ಏನಾಗಿದೆ ಗೊತ್ತುಂಟ? ನೀವೆಲ್ಲ ಇಷ್ಟರವರೆಗೆ ಅವರ ವ್ಯಕ್ತಿಗತವಾದಂತಹ ಸಮಸ್ಯೆಯನ್ನು ಹೇಳಲಿಲ್ಲ.
ಎಲ್ಲಿಯಾದ್ರೂ ಹೇಳಿದ್ರೆ ಏನಾಗ್ತದೆ, ಅಪರಾಧ ಆದಂತಹ ವ್ಯಕ್ತಿತ್ವ ಕುಂದು ಬರ್ತದೆ. ಆದ್ರಿಂದ ನಿನ್ನನ್ನು ಸುಮ್ಮನೆ ಕೂತ್ಕೊಳ್ಳಿಸಿದ್ದು. ನೀನು ಪ್ರಶ್ನೆ ಮಾಡು, ನನ್ನ ಜೊತೆಯಲ್ಲಿ ಬಾ, ಪ್ರಶ್ನೆ ಮಾಡುವ. ಪ್ರಶ್ನೆ ಮಾಡುವ, ನಾನು ಕೇಳು. ನಾನು ಅನ್ಕೊಂಡ್ರೆ ಏನಕ್ಕೆ ಏನು ಮಾಡಿ ನಾವಿಬ್ರು ಸೇರಿ ಪ್ರಶ್ನೆ ಮಾಡುವ. ಶಾಪವನ್ನು ಕೊಟ್ಟೇನು. ಶಾಪ? ಅವರ ಮಂತ್ರ ಪ್ರಭಾವದಿಂದ ನನಗೆ ಅಷ್ಟು ಯೋಗ್ಯತೆ ಉಂಟು. ಶಾಪ ಇದರಲ್ಲಿ ಎಂತದ್ದು ತಣ್ಣೀರು ಅಂತ ಭಾವಿಸಿದ್ಯಾ? ಅದು ಎರಡು ಬೆರಕೆ ಮಾಡಿ ಇಟ್ಕೊಳ್ಳಿ. ಬೆರಕೆ ಮಾಡಿದ್ದು ನಿನ್ನ ಕೈ ಚೀಲದಲ್ಲಿ. ಇದು ಎಂತದು? ಏನು ಇದು ಪುಣ್ಯಜಲ. ಶಾಪವನ್ನು ಕೊಡ್ತಿದ್ದೆ, ಯಾಕೆ ಕೊಡ್ಲಿಲ್ಲ ಕೇಳು. ಮೊದಲೇ ಗಿಡ್ಡ ಇದ್ದು ಇನ್ನು ಶಾಪ ಕೊಡ್ತೀಯ. ಯಾವುದು? ಉದ್ದ ಮೆಣಸು ಮಸಾಲೆ ಮಾತ್ರ ಖಾರ ಇಲ್ಲ. ಗಿಡ್ಡ ಮೆಣಸು ಒಳ್ಳೆ ಖಾರ ಇರ್ತದೆ, ಕುಟುಂಬಕ್ಕೆ ಸಾಕು. ನನಗೆ ಗಿಡ್ಡ ಮೆಣಸು ತಿನ್ನುವ ಅಭ್ಯಾಸವೇ ಇಲ್ಲ. ನೋಡುವ ಹೋಗ. ಯಾವ ಅನಾಹುತ ನಾನು ನೋಡ್ತೇನೆ. ಇವರಿಗೆಲ್ಲ ಅಹಂಕಾರ ಯಾವುದು ಗೊತ್ತಾ? ನಮ್ಮಂತವರು ಮಾತಾಡುವುದಿಲ್ಲ ಅಂತ. ಇನ್ನೆಲ್ಲ ಕಾವಿ ಉಂಟವರೇ ಮಾತಾಡಬೇಕು, ಇಲ್ಲದಿದ್ರೆ ಇಂಥವೆಲ್ಲ ಬದುಕಲಿಕ್ಕೆ ಬಿಡುವುದಿಲ್ಲ. ವಿಶ್ವಾಮಿತ್ರರೇನು ಘನ ಪ್ರಶ್ನೆ ಮಾಡಿದ್ದೇನೆ, ಸಾಮರ್ಥ್ಯ ಉಂಟು ಅಂತಾದ್ರೆ ಆರ್ಯಾವರ್ತಕ್ಕೆ ತೋರಿಸ್ಲಿ. ಅವನ ಜಾತಿ ಯಾವುದು ಅಂತ ಅದನ್ನು ಹೇಳಿ ಬರಲಿ.